ಗೋಣಿಮರದಲ್ಲಿ ರಸ್ತೆ ಅದು ಅವ್ರು ಯಾರು ಮುಂದ್ಗಡೆ ಇರೋ ತೊಂದರೆ ಮಾಡೋದು 45 ಜನ ರೈತರಿಗೆ ತೊಂದರೆ ಆಗ್ತದೆ. ಒಬ್ಬರು ಉಳುಮೆ ಮಾಡ್ತಾರೆ, ದುರಸ್ತಿ ಆಗಿಲ್ಲ ಇನ್ನೂ ಜಮೀನು. ಆ ನರೇಗಾದಲ್ಲಿ 40 ವರ್ಷದಿಂದ ರಸ್ತೆ ಇದೆ, ಜಲ್ಲಿ ಮಾಡಿದ್ದಾರೆ, ಮೋರಿಗಳು ಮಾಡಿದ್ದಾರೆ. ಅಂತ ರಸ್ತೆಯನ್ನು ಬೇರೆ ಕಡೆ ಮಾಡಬೇಕು ಅಂತ ಅವನು ಎಲ್ಲ ರಸ್ತೆಯನ್ನು ಉಳುಮೆ ಮಾಡ್ತಾರೆ. ಮೇಡಮ್ ಅವ್ರು ಇವಾಗ ಏನ್ ಹೇಳ್ತಿರೋದ್ರಿಂದ ಈ ಕಡೆ ಅವ್ರದ್ದು ಪ್ರಾಪರ್ಟಿ ಮಧ್ಯದಲ್ಲಿ ರೋಡ್ ಹೋಗುತ್ತೆ. ಸೊ ಈ ಕಡೆಯಿಂದ ದಾರಿ ಮಾಡ್ಕೊಟ್ರೆ ಅದೆಲ್ಲರಿಗೂ ಹೋಗುತ್ತೆ. ಇನ್ನೊಂದ್ಸರಿ ನಾವು ದುರಸ್ತಿ ಮಾಡ್ಬೇಕಾದ್ರೆ ರಸ್ತೆ ಮಾಡಿದ್ದೀವಿ ಸರ್. ಅದರಲ್ಲಿ ಈ ಕಡೆ ಅವರು ಎಂಜಿನಿಯರಿಂಗ್ ರಸ್ತೆ ಅಂದ್ರೆ ಅವ್ರದ್ದೇ ಲ್ಯಾಂಡ್ ಮಧ್ಯದಲ್ಲಿ ಹೋಗೋದ್ರಿಂದ ನಂದೇ ಲ್ಯಾಂಡ್ ಸೈಡಲ್ಲಿ ಹೋಗ್ತೀನಿ, ಅಲ್ಲಿಂದ ಇದು ಹೋಗ್ಲಿ ಅಂತ. ಬಟ್ ಇವರೆಲ್ಲ ಕೆಟ್ಟಿರೋದು ಇದೇ ರೋಡಲ್ಲಿ ಇದೆ. ಇನ್ನೂ ಆಗಿಲ್ಲ ಸರ್, ಇನ್ನೂ ಮಾಡಿಲ್ಲ. ರಸ್ತೆ ಆಗಲೇ 40 ವರ್ಷದಿಂದ ಜಲ್ಲಿ ರೋಡ್ ಆಗಿದೆ, ಮೋರಿಗಳಾಗಿವೆ. ಇದನ್ನೆಲ್ಲ ಇವ್ರು ಮತ್ತೆ ಬಂದು ಮೇಡಮ್ ಅವ್ರು ಹೇಳ್ತಿರೋದು ಇನ್ನೂ ದುರಸ್ತಿ ಆಗಿಲ್ಲ ಸರ್. ಪೊಸಿಷನಲ್ಲಿ ಅವರೇ ಇರೋದ್ರಿಂದ ಕಾರ್ನರ್ ಅಲ್ಲಿ ಬರ್ತೀನಿ, 2 ಇದ್ರ ಮಧ್ಯೆಗೆ ದಿವಸ ಇಲ್ಲಿ ಜಿಲ್ಲೆಗೆಲ್ಲ ಇವ್ರು ಪಾಪ ಮೇಡಮ್ ಅಲ್ಲ. ಈಗ ನೋಡಿ, ರಸ್ತೆ ನಕ್ಷೆ ಇಟ್ಕೊಂಡು ದುರಸ್ತಿ ಮಾಡಿ ಕ್ಲೋಸ್ ಮಾಡಿ ಅಷ್ಟೇ, ಆಯ್ತಾ? ಒಂದ್ಸರಿ ದುರಸ್ತಿ ಆದ್ಮೇಲೆ ನೆಕ್ಸ್ಟ್ ಇದು ಮಾಡಿದ್ರೆ FIR ಮಾಡಿ ಅಷ್ಟೇ. ಆಯ್ತು, ದುರಸ್ತಿ ಮಾಡ್ತಾರೆ ಬಿಡಿ, ಕ್ವಿಕ್ ಆಗಿ ದುರಸ್ತಿ ಮಾಡಿಸಿ, ಇಮಿಡಿಯೇಟ್ ಆಗಿ ದುರಸ್ತಿ ಮಾಡಿ. ಡೀಮ್ಡ್ ಫಾರೆಸ್ಟ್ ಏನು ಪರಿಭಾವಿತ ಅರಣ್ಯ ಇದೆ, ಅದು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಒಂದು ಸಮಸ್ಯೆ ಆಗಿದೆ. ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆನಲ್ಲಿ ಈಗಾಗಲೇ ತಾಲೂಕುವಾರು ಪ್ರತಿ ಸರ್ವೆ ನಂಬರ್ ವಾರು ಸುಮಾರು 600 ಸರ್ವೆ ನಂಬರ್ಗಳನ್ನು ಏನು ಪರಿಭಾವಿತ ಅರಣ್ಯ ಅಂತಿದೆ, ಆ ಎಲ್ಲ ಸರ್ವೆ ನಂಬರ್ಗಳನ್ನು ಕರಾರುವಾಕ್ಕಾಗಿ ಅಳತೆ ಮಾಡಿ ಎಲ್ಲಿ ನೈಜವಾದ ಕಾಡಿದೆ, ಅನೇಕ ಸರ್ವೆ ನಂಬರ್ಗಳಲ್ಲಿ ಹಿಂದೆ ಅದನ್ನು ನೋಟಿಫೈ ಮಾಡಬೇಕಾದ್ರೆ ಕೆರೆಗಳನ್ನು ನಾವು ನೋಟಿಫೈ ಮಾಡಿದ್ದೀವಿ, ರೈತರಿಗೆ ಮಂಜೂರಾದ ಜಾಗಗಳನ್ನು ನೋಟಿಫೈ ಆಗಿಬಿಟ್ಟಿದೆ, ಸಾರ್ವಜನಿಕ ಉದ್ದೇಶಗಳಿಗೆ ಮೀಸಲಿಟ್ಟಂಥ ಶಾಲೆ ಇತ್ಯಾದಿಗಳು ಜಾಗಗಳನ್ನು ಮತ್ತೆ ಪರಿಭಾವಿತ ಅರಣ್ಯ ಅಂತೇಳಿ ಅರಣ್ಯ ಇಲಾಖೆಗೆ ಕೊಟ್ಟಂಥ ಅನೇಕ ಪ್ರಕರಣಗಳು ಇದ್ದಾವೆ. ಸೊ ಈ ಥರ ವಿವಿಧ ಉದ್ದೇಶಗಳಿಗೆ ಅದನ್ನು ಮಾಡೋದು, ಅರಣ್ಯಕ್ಕೆ ಕೊಡೋಕ್ಕೆ ಮುಂಚೆ ನಾವು ಕೊಟ್ಟಂಥ ಜಮೀನುಗಳೇನಿದ್ದಾವೆ ಅವನ್ನೆಲ್ಲ ಪರಾಮರ್ಶಿಸಿ ನೈಜವಾಗಿ ಕಾಡಿದ್ದರೆ ಅದನ್ನು ಉಳಿಸ್ಕೊಳ್ಳೋವಂಥ ನಿಟ್ಟಿನಲ್ಲಿ ಒಂದು ಜಿಲ್ಲಾ ಮಟ್ಟದ ಸಮಿತಿನಲ್ಲಿ ಇವೆಲ್ಲವೂ ಪರಾಮರ್ಶೆ ಮಾಡಿ ಸರ್ಕಾರಕ್ಕೆ ಕಳಿಸಿ ಅಲ್ಲಿಂದ ಸುಪ್ರೀಂ ಕೋರ್ಟ್ಗೆ ಅಂತಿಮವಾಗಿ ಯಾವುದು ಕರಾರುವಕ್ಕಾಗಿ ಉಳಿಬೇಕು ಅರಣ್ಯದಲ್ಲಿ, ಯಾವುದು ಉಳಿಬಾರ್ದು, ಕೈ ಬಿಡಬೇಕು, ಈ ಎಲ್ಲ ಕುರಿತು ಅಂತಿಮ ನಿರ್ಣಯ ತಗೊಳ್ಳಿ ಅಂತೇಳಿ ಸೂಚನೆ ಇದೆ. ಅದರ ಆಧಾರದ ಮೇಲೆ ಈಗ ನಮ್ಮ ಜಿಲ್ಲೆಯಲ್ಲಿ ಮುಂದಿನ ಒಂದು 2-2.5 ತಿಂಗಳಲ್ಲಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸೋದಕ್ಕೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಈಗ ತಾಲೂಕುವಾರು ಸರ್ವೆ ನಂಬರ್ ವಾರು ನಕ್ಷೆ ತಗೊಂಡು ಯಾವುದನ್ನು ಕೈ ಬಿಡಬೇಕು, ಯಾವುದನ್ನು ಸೇರಿಸಬೇಕು ಅನ್ನೋ ತೀರ್ಮಾನವನ್ನು ಕೂಡ ನಾವು ಮಾಡೋರಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ 1-2 ಸರ್ವೆ ನಂಬರ್ಗಳು, ಅರಣ್ಯದ ಸರ್ವೆ ನಂಬರ್ಗಳು, ಡೀಮ್ಡ್ ಫಾರೆಸ್ಟ್ ಸರ್ವೆ ನಂಬರ್ಗಳನ್ನ ನಾನು ಇವತ್ತು ಭೇಟಿ ಮಾಡಿದ್ದೀನಿ. ನೈಜವಾಗಿ ಕ್ಷೇತ್ರದಲ್ಲಿ ಏನಿದೆ ಅವೆಲ್ಲವನ್ನು ಕೂಡ ನೋಡಿದ್ದೀನಿ. ಒಂದು ಸರ್ವೆ ನಂಬರ್ನಲ್ಲಿ ಎಲ್ಲ ಸುಮಾರು 100-100ಕ್ಕೂ ಹೆಚ್ಚು ರೈತರು ಅಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ. ಯಾವುದೇ ಅರಣ್ಯದ ಸ್ವರೂಪನೂ ಕೂಡ ಇಲ್ಲ, ಅಲ್ಲಿ ಏನೂ ಕೂಡ ಇಲ್ಲ. ಸೊ ಈ ಥರದ್ದೆಲ್ಲ ಪ್ರಕರಣಗಳನ್ನು ಪರಿಶೀಲನೆ ಮಾಡಿ ನೈಜತೆಯ ಆಧಾರದ ಮೇಲೆ ಅದನ್ನು ಕ್ರಮಗಳನ್ನು ತೆಗೆದುಕೊಳ್ತೀವಿ. ಜೊತೆಗೆ ತಾಲೂಕಿಗೆ ಬಂದಂಥ ಸಂದರ್ಭದಲ್ಲಿ ನಾಗರಿಕರು ತಾಂತ್ರಿಕ ಸಮಸ್ಯೆಗಳಿರಬಹುದು, ಇಲಾಖಾ ಮಟ್ಟದಲ್ಲಿ ವಿಷಯ ನಿರ್ವಾಹಕರ ಹಂತದಲ್ಲಿ ಕಡತಗಳು ಪೆಂಡಿಂಗ್ ಇರೋದಿರ್ಬೋದು, ತಾಲೂಕು ಆಡಳಿತ ತಹಸೀಲ್ದಾರ್ ಅವರ ನ್ಯಾಯಾಲಯದ ಪ್ರಕರಣಗಳಿರ್ಬೋದು, ದುರಸ್ತಿ ಪ್ರಕರಣಗಳಿರ್ಬೋದು, ನಮ್ಮ ಸರ್ವೆ ಸೆಕ್ಷನ್ನಲ್ಲಿರುವಂಥ ಪೆಂಡೆನ್ಸಿಗಳು, ಅಲ್ಲಿರುವಂಥ ಪ್ರಕರಣಗಳಿರ್ಬೋದು. ಮತ್ತು ಇದೆಲ್ಲದರ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ನಾವು ನಮ್ಮ ಭೂ ಸುರಕ್ಷಾ ಅಂತೇಳಿ ಎಲ್ಲ ಕಂದಾಯ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿದೆ. ಈಗ ಸ್ಕ್ಯಾನ್ ಮಾಡಿ ಅದನ್ನು ನಾವು ದೃಢೀಕರಿಸಬೇಕು. ಆ ಸ್ಕ್ಯಾನ್ ಮಾಡಿರೋ ದಾಖಲೆಗಳನ್ನು ದೃಢೀಕರಿಸಬೇಕು. ಸುಮಾರು 4,500 ದಾಖಲೆಗಳು, ಮಂಜೂರಿದಾರರ ದಾಖಲೆಗಳು ಸ್ಕ್ಯಾನ್ ಆಗಿದ್ದಾವೆ. ಇಲ್ಲಿವರೆಗೆ ಕಳೆದ 15 ದಿನದಿಂದ 1 ತಿಂಗಳಲ್ಲಿ ಸುಮಾರು 2,000
ದೃಢೀಕರಣವನ್ನು ಮಾಡಿಸಿದ್ವಿ. 2000 ಗ್ರಾಂಟೀಸ್ದು ದೃಢೀಕರಣ ಮಾಡಿಸಿದ್ವಿ. ಒನ್ಸ್ ದೃಢೀಕರಣ ಆದರೆ ಹೇಗೆ RTCನ ನಾವು 15 ರೂಪಾಯಿ ಕೊಟ್ಟು ಅಲ್ಲೇ ತತ್ಕ್ಷಣ ತಗೊಳ್ತೀವಿ, ಆ ಥರ ಓವರ್ ದಿ ಕೌಂಟರ್ ಇವೆಲ್ಲ ದಾಖಲೆಗಳನ್ನು ತೆಗೆದುಕೊಳ್ಬೋದು. ನಾಗರಿಕರು ವರ್ಷಗಟ್ಟಲೆ ನಮಗೆ ದಾಖಲೆ ಸಿಗಲಿಲ್ಲ, ಆ ದಾಖಲೆ ಸಿಗಲಿಲ್ಲ, ಅದು ಕಳೆದೋಗಿದೆ, ಇದು ಕಳೆದೋಗಿದೆ, ಇವೆಲ್ಲವೂ ಕೂಡ ತಪ್ಪುತ್ತೆ. ಎಷ್ಟು ದಾಖಲೆಗಳು ಏನು ಅಂತೇಳಿ ಮುಂದಿನ 1 ತಿಂಗಳೊಳಗಡೆ ಎಲ್ಲ ದಾಖಲೆಗಳನ್ನು ಸ್ಕ್ಯಾನಿಂಗ್ ಕಂಪ್ಲೀಟ್ ಮಾಡಿ, ದೃಢೀಕರಣ ಕಂಪ್ಲೀಟ್ ಮಾಡಿ, ನಾಗರಿಕರಿಗೆ ಮುಕ್ತವಾಗಿ ಆಯಾ ತಾಲೂಕಿನಲ್ಲಿ ಅನೌನ್ಸ್ಮೆಂಟ್ ಮಾಡಿ ಮುಕ್ತವಾಗಿ ನಾಗರಿಕರಿಗೆ ಅದನ್ನು ಸಿಗುವಂತೆ ಮಾಡುವಂಥದ್ದು ನಮ್ಮ ಮುಂದಿರುವಂಥ ಬಹಳ ದೊಡ್ಡ ಜವಾಬ್ದಾರಿ. ಕಾರಣ ಯಾಕೆ ಅಂದರೆ ನೈಜ ದಾಖಲೆಗಳನ್ನು ಆಧರಿಸಿ ಮಾತ್ರ ನಾವು ದುರಸ್ತಿ ಮಾಡಬೇಕು ಅಂದರೆ ನೈಜ ದಾಖಲೆ ಬೇಕು, ಪೌತಿ ಖಾತೆ ಮಾಡಬೇಕು ಅಂದರೆ ನೈಜ ದಾಖಲೆ ಬೇಕು. ಯಾವುದೇ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಪ್ರಕ್ರಿಯೆಗಳನ್ನು ನಾವು ಮಾಡಬೇಕು ಅಂದರೆ ತಂತ್ರಾಂಶದಲ್ಲಿ ನೈಜ ದಾಖಲೆಗಳು ಅವಶ್ಯಕತೆ ಇರುತ್ತೆ. ಒಂದು ಭೂಸ್ವಾಧೀನ ಮಾಡಬೇಕು ಅಂದರೆ ನೈಜ ದಾಖಲೆ ಬೇಕು. ಅವರಿಗೆ ನಾಗರಿಕರಿಗೆ ಪೌತಿ ಖಾತೆ ಮಾಡಿ ಅವರಿಗೆ ಸೇವೆಗಳನ್ನು ಒದಗಿಸಬೇಕು ಅಂದರೆ ನೈಜತೆ ಇರಬೇಕು. ಅವರು ಅಭಿವೃದ್ಧಿ ಮಾಡೋದಕ್ಕೆ ಅಥವಾ ಕನ್ವರ್ಷನ್ ಮಾಡೋದಕ್ಕೆ ಇಲ್ಲ ಅಥವಾ ಅವ್ರಿಗೆ ಬೇರೆ ಉದ್ದೇಶಗಳಿಗೆ ಭೂಮಿ ಬೇಕು ಅಂದರೆ ದುರಸ್ತಿ ಆಗಬೇಕು, ಅದಕ್ಕೆ ನೈಜ ದಾಖಲೆ ಬೇಕು. ಈ ಥರ ಎಲ್ಲದಕ್ಕೂ ಕೂಡ ಈ ಭೂ ಸುರಕ್ಷಾ ಒಂದು ಅಂತಿಮವಾದಂಥ ಒಂದು ಪರಿಹಾರವನ್ನು ಒದಗಿಸುತ್ತೆ. ಆ ನಿಟ್ಟಿನಲ್ಲೂ ಕೂಡ ಇವತ್ತು ನಾನು ಪರಿಶೀಲನೆ ಮಾಡಿ ರೆಕಾರ್ಡ್ ರೂಮ್ನ ಗಣಕೀಕರಣ ಮಾಡುವಂಥದ್ದು, ಅಭಿವೃದ್ಧಿಪಡಿಸುವಂಥದ್ದು, ಅದನ್ನು ನವೀಕರಣಗೊಳಿಸುವಂಥ ಕೆಲಸನೂ ಕೂಡ ಪೂರ್ಣಗೊಂಡಿದೆ. ಅದಕ್ಕೂ ಕೂಡ ಅನುದಾನ ಬಂದಿತ್ತು, ಅದನ್ನು ಕೂಡ ಪೂರ್ಣಗೊಂಡಿದೆ. ಸೊ ಈ ರೀತಿ ನಾಗರಿಕರಿಗೆ ಜನಸ್ನೇಹಿ ಆಡಳಿತ ಕೊಡೋದಕ್ಕೆ ಸ್ಪಷ್ಟ ಸೂಚನೆ ಕೊಟ್ಟಿದ್ದೀನಿ. ಕೆಲವು ಕೇಸುಗಳಲ್ಲಿ ಉದ್ದೇಶಪೂರ್ವಕವಾಗಿ ನಾಗರಿಕರಿಗೆ ಹಕ್ಕು ದಾಖಲೆಗಳಲ್ಲಿ ಅವರಿಗೆ ಸಮಸ್ಯೆ ಆಗುವಂಥ ನಿರ್ಣಯಗಳನ್ನು, ಸಮಸ್ಯೆ ಆಗುವಂಥ ಉಲ್ಲೇಖಗಳನ್ನು ಮಾಡಿರುವಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಅಂಥ ಸಿಬ್ಬಂದಿಯವ್ರ ಮೇಲೆ ಖಂಡಿತವಾಗಿ ಕಠಿಣವಾದಂಥ ಕ್ರಮ ತಗೊಳ್ತೀವಿ. ಕಾರಣ ತಪ್ಪಾಗದಲ್ಲೇ ಗೊತ್ತಿಲ್ಲದಲ್ಲೇ ತಪ್ಪಾದರೆ ಅದನ್ನು ನಾವು ಅವ್ರಿಗೆ ಸೂಚನೆಯನ್ನು ಕೊಟ್ಟು ತಿದ್ದುಪಡಿ ಮಾಡ್ಬೋದು. ಆದರೆ ಉದ್ದೇಶಪೂರ್ವಕವಾಗಿ ನಾಗರಿಕರಿಗೆ ತೊಂದರೆ ಕೊಡಲಿಕ್ಕೆ ಆ ಥರದ ಉದ್ದೇಶಪೂರ್ವಕವಾದಂಥ ತಪ್ಪುಗಳನ್ನು ಮಾಡ್ತಕ್ಕಂಥದ್ದು ಅದು ಆಗಬಾರ್ದು. ಆ ವಿಷಯವನ್ನು ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಮತ್ತು ಪೌತಿ ಖಾತೆಯಲ್ಲಿ ಭಾಳ ವೇಗವಾಗಿ ಸುಮಾರು 30,000ಕ್ಕೂ ಹೆಚ್ಚು 30ರಿಂದ 40,000 RTCಗಳು ಮರಣ ಹೊಂದದವ್ರ ಹೆಸರಿಗೆ ನಮ್ಮ ಶಿಡ್ಲಘಟ್ಟದಲ್ಲಿ ಬರ್ತಾ ಇದೆ. ಇಲ್ಲಿವರೆಗೆ ಸುಮಾರು 12ರಿಂದ 13,000 ಪೌತಿ ಖಾತೆಯನ್ನು ನಾವು ಮಾಡಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನು 3ರಿಂದ 4 ತಿಂಗಳ ಅಂತಿಮ ಗಡುವನ್ನು ನಾನು ಕೊಟ್ಟಿದ್ದೀನಿ. ಪ್ರತಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅಧಿಕಾರಿಗಳು ಅವ್ರಿಗೆ ಗುರಿ ಇದೆ. ಅವರವರ ಸರ್ಕಲ್ಗಳಲ್ಲಿ ಎಷ್ಟು ಪೌತಿದಾರರಿದ್ದಾರೆ, ಎಷ್ಟು ಮಾಡಿದ್ದಾರೆ, ಎಷ್ಟು ಬಾಕಿ ಇದೆ, ಅದನ್ನು ನೇರವಾಗಿ ಪರಾಮರ್ಶಿಸ್ತಾ ಇದ್ದೀವಿ, ಮೇಲುಸ್ತುವಾರಿ ಮಾಡ್ತಾ ಇದ್ದೀವಿ. ಆ ಕೆಲಸನೂ ಕೂಡ ವೇಗವಾಗಿ ಆಗುತ್ತೆ ಅನ್ನೋ ಒಂದು ಹಂತವನ್ನು ನಾವು ತಲುಪಿದ್ದೀವಿ. ಇದರ ಜೊತೆಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಇನ್ನೇನು 2-3 ತಿಂಗಳ ಒಳಗಾಗಿ ಇಡೀ ಜಿಲ್ಲೆಯ ಎಲ್ಲ ಕೆರೆಗಳ ಒತ್ತುವರಿ ತೆರವುಗೊಳಿಸಿ ಅದರ ವರದಿಯೊಂದಿಗೆ ನಾವು ಸರ್ಕಾರಕ್ಕೆ ಕಳಿಸಿ ಸರ್ಕಾರದ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಅಥವಾ ನಮ್ಮ ಸಂಬಂಧಪಟ್ಟ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಅದರ ಮಾಹಿತಿಯನ್ನು ಸಲ್ಲಿಸಬೇಕಾಗುತ್ತೆ. ಆದ್ದರಿಂದ ಈಗಾಗಲೇ ಎಲ್ಲ ತಾಲೂಕುಗಳಿಗೆ ಸೂಚನೆ ಕೊಟ್ಟು ತಹಸೀಲ್ದಾರ್ಗೆ ಕನಿಷ್ಠ ತಿಂಗಳಲ್ಲಿ 15ರಿಂದ 20 ಕೆರೆಗಳನ್ನು ಗುರುತಿಸಿ ಆ ಕೆರೆಗಳ ಒತ್ತುವರಿಯನ್ನು ಶಾಶ್ವತವಾಗಿ ತೆರವುಗೊಳಿಸಬೇಕು ಅಂತ ಹೇಳಿದ್ದೀವಿ. ಇಲ್ಲಿವರೆಗೆ ಏನಾಗ್ತಿತ್ತು, ನಾವು ಪೇಪರ್ ಮೇಲೆ ಒತ್ತುವರಿ ತೆರವುಗೊಳಿಸಿದ್ದೀವಿ ಅಂತ ಕೊಡೋದು, ಅದು ನೈಜವಾಗಿ ಕ್ಷೇತ್ರದಲ್ಲಿ ಆಗದೇ ಇರತಕ್ಕಂಥದ್ದು, ಇವು ಕೂಡ ಗಮನಕ್ಕೆ ಬಂದಿದೆ. ಹಾಗಾಗಿ ಪಂಚಾಯತ್ ರಾಜ್, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗಳು ಅಥವಾ ಸಣ್ಣ ನೀರಾವರಿ ಇಲಾಖೆ ಇವರು ಸಂಪನ್ಮೂಲ ಕ್ರೋಢೀಕರಿಸ್ಕೊಳ್ಬೇಕು. ಬೇಕಾದ JCB ಇತ್ಯಾದಿ ವ್ಯವಸ್ಥೆಗಳನ್ನು ಅವರು ಕಲ್ಪಿಸ್ಕೋಬೇಕು. ನೈಜವಾಗಿ ಅಳತೆ ಮಾಡಿ ಯಾವುದೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂತೆ ವಿತ್ ಪೊಲೀಸ್ ಪ್ರೊಟೆಕ್ಷನ್ ನಾವು ಸಮರ್ಪಕವಾಗಿ ಗಡಿಯನ್ನು ಗುರುತಿಸಿ ಒತ್ತುವರಿಯನ್ನು ತೆರವುಗೊಳಿಸುವಂಥ ಕೆಲಸ ಮಾಡ್ತೀವಿ. ಅದೇ ರೀತಿ ಕಾಲುವೆಗಳು, ರಸ್ತೆಗಳು ಇವೆಲ್ಲ ಇದೆ. ಹಿಂದೆ ನಾನು ಬಂದಾಗಲೂ ಕೂಡ ಶಿಡ್ಲಘಟ್ಟದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈ ಥರ ಕಾಲುವೆಗಳನ್ನು ಒತ್ತುವರಿ ಮಾಡಿರುವಂಥ ಪ್ರಕರಣ, ರಸ್ತೆಗಳನ್ನು ಒತ್ತುವರಿ ಮಾಡಿರುವಂಥ ಪ್ರಕರಣ ಗಮನಕ್ಕೆ ಬಂದಿದೆ. ಆದರೆ ಈಗ ಏಕಕಾಲಕ್ಕೆ ದುರಸ್ತಿ ಪ್ರಕರಣಗಳು, ಪೌತಿ ಖಾತೆ, ಕಂದಾಯ ಗ್ರಾಮ, ಕೆರೆ ಒತ್ತುವರಿ ಇವೆಲ್ಲವಕ್ಕೂ ಕೂಡ ಸರ್ವೇಯರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈಗ ಹಂತವಾಗಿ ಲಭ್ಯ ಸರ್ವೇಯರ್ಸ್ನ ಆಧಾರದ ಮೇಲೆ ಎಲ್ಲವನ್ನೂ ಏಕಕಾಲಕ್ಕೆ, ಯಾಕಂದರೆ ಇವೆಲ್ಲ 40-50 ವರ್ಷದ ಪೆಂಡೆನ್ಸಿಗಳು. ಹಾಗಾಗಿ ನನ್ನ ಸರ್ಕಾರದ ಆಶಯನೂ ಕೂಡ ಇದೆ, ಆದಷ್ಟು ಇವನ್ನೆಲ್ಲ ಹೆಚ್ಚು ಇವುಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಒತ್ತುವರಿ ತೆರವು ಮಾಡುವಂಥದ್ದು ಇವೆಲ್ಲ ಮಾಡಬೇಕು ಅಂಥೇಳಿ.
ಖಂಡಿತವಾಗ್ಲೂ ಆ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಅದು ವೇಗವನ್ನು ಪಡ್ಕೊಳ್ಳುತ್ತೆ. ಅದನ್ನು ನಾವು ಮೇಲುಸ್ತುವಾರಿ ಮಾಡ್ತೀವಿ. ಸ್ವಲ್ಪ ಸಮಯಾವಕಾಶ ನಾಗರಿಕರು ಕೂಡ ಕೊಡಬೇಕಾಗುತ್ತೆ. ಎಲ್ಲ ಕೆಲಸನೂ ಒಟ್ಟಿಗೆ ಮಾಡೋಕ್ಕಾಗಲ್ಲ. ಇದೇ ಕೆಲಸ ಮಾಡಬೇಕು ಅಂದರೆ ಕಂದಾಯ ಗ್ರಾಮ ನಿಲ್ಲಿಸ್ಬೇಕಾಗುತ್ತೆ. ಸೊ ಈಗ ಕಂದಾಯ ಗ್ರಾಮನೂ ತಮಗೆ ಗೊತ್ತಿದೆ, ಸುಮಾರು 13,000 ಅನಧಿಕೃತವಾಗಿ ಯಾವುದೇ ಹಕ್ಕುಗಳಿಲ್ದಲೆ ಒಂದು ಮನೆ ಕಟ್ಕೊಂಡು ಭದ್ರತೆನೇ ಇಲ್ದಂಗೆ ಬದುಕ್ತಾ ಇರುವಂಥ 13,000 ಕುಟುಂಬಗಳು ಈ ತಾಲೂಕು ಒಂದರಲ್ಲಿದೆ. ಜಿಲ್ಲೆಯಲ್ಲಿ 1,04,000 ಕುಟುಂಬಗಳಿದ್ದಾವೆ. ಈ ಎಲ್ಲ ಕುಟುಂಬಗಳಿಗೆ ಮುಂದಿನ ಒಂದು 8-9 ತಿಂಗಳಲ್ಲಿ ಶಾಶ್ವತವಾದ ಅವ್ರಿಗೆ ಹಕ್ಕುಪತ್ರ, ನೋಂದಣಿ, ಈ ಸ್ವತ್ತು, ಈ 3 ದಾಖಲೆಗಳನ್ನು ಒಳಗೊಂಡಂತೆ ಅವ್ರ ಕೈಗೆ ತಲುಪಿಸಿ ಆ ಕುಟುಂಬಕ್ಕೆ ಆ ಸೇವೆಗಳನ್ನು ಒದಗಿಸುವಂಥದ್ದು ನಮ್ಗೆ ಆದ್ಯತೆಯಾಗಿದೆ. ಹಾಗಾಗಿ ಈ ಥರದ್ದೆಲ್ಲ ಇರೋದರಿಂದ ಸ್ವಲ್ಪ ನಿಧಾನ ಆಗ್ಬೋದು ಈ ಒತ್ತುವರಿಗಳು, ಸರ್ವೆಗಳು ಇವೆಲ್ಲ. ಆದರೂ ಕೂಡ ಇವೆಲ್ಲ ನಮ್ಗೆ ಆದ್ಯತೆ. ಸೊ ಹಂತವಾಗಿ ಎಲ್ಲ ಕೆಲಸಗಳನ್ನು ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಇದು ಅವನ್ನೆಲ್ಲ ನೋಡಿಕೊಂಡು ಆ ಥರ ಒತ್ತುವರಿ ತೆರವು ಮಾಡೋವಂಥದ್ದು ಅನಿವಾರ್ಯ ಇದೆ ಅಂತಂದರೆ ಒತ್ತುವರಿ ತೆರವು ಮಾಡೋದ್ರ ಜೊತೆಗೆ ಅಭಿವೃದ್ಧಿನೂ ಕೂಡ ಆಗಬೇಕಾಗುತ್ತೆ. ಅದನ್ನು ನಾನು ಕೂಡ ಸಂಬಂಧಪಟ್ಟ ಮಾನ್ಯ ಶಾಸಕರುಗಳ ಜೊತೆ ಮಾತಾಡಿ ಅದಕ್ಕೆ ಅನುದಾನನೂ ಕೂಡ ಕ್ರೋಢೀಕರಿಸ್ಕೊಂಡು ಆ ಥರ ಒತ್ತುವರಿ ತೆರವು ಮಾಡೋವಂಥದ್ದಿದ್ದರೆ ಖಂಡಿತವಾಗ್ಲೂ ಅಂಥ ಕ್ರಮಗಳು ಬೇಲೆನೇ ಅಂಗಡಿಗಳಿಟ್ಟಿದ್ದಾರೆ, ಒಳಗಡೆ ಎಲ್ಲ ಖಾಲಿ, ಎಲ್ಲರೂ ಹೊರಗಡೆನೇ ಐಟಮ್ ಇಟ್ಟಿರ್ತಾರೆ. ಓಕೆ, ಸೊ ನೋಡಿ ಆ ಥರ ಇದ್ದರೆ ನಿರ್ದಿಷ್ಟವಾಗಿ ಆಯುಕ್ತರಿಗೆ ಮುಖ್ಯ ರಸ್ತೆಯಲ್ಲಿ ಎಲ್ಲರೂ ಇದರಲ್ಲಿ ಅಂಗಡಿಗಳವರು ಸೇಮ್ ಅದೇ ಥರನೇ ಮಾಡಿದ್ದಾರೆ. ಕೇಳಿದ್ರೆ ಸೂಚನೆ ಕೊಡ್ತೀನಿ, ನಾನು ಕೂಡ ನೋಡ್ತೀನಿ ಒಂದ್ಸರಿ. ಸಂಬಂಧಪಟ್ಟಂತೆ ತಾತನ ಹೆಸರಲ್ಲಿದೆ. ಮುಖ್ಯವಾಗಿ ಅದರಲ್ಲಿ ಆಗಬೇಕಾಗಿರೋದು ಆ ಕುಟುಂಬದ ಸದಸ್ಯರಲ್ಲಿ ಒಮ್ಮತ. ಈಗ ಕುಟುಂಬದ ಸದಸ್ಯರಲ್ಲಿ ತಂದೆಯ ಹೆಸರಲ್ಲಿ 4 ಎಕರೆ ಇದೆ, 4 ಜನ, 2 ಗಂಡು ಮಕ್ಕಳು 2 ಹೆಣ್ಮಕ್ಳು. ಅನೇಕ ಕುಟುಂಬಗಳಲ್ಲಿ ಹೆಣ್ಮಕ್ಳನ್ನ ಮದುವೆ ಮಾಡಿ ಕೊಟ್ಟಿರ್ತಾರೆ. ಇವರಿಬ್ಬರು ಗಂಡು ಮಕ್ಕಳೇ 2 ಖಾತೆ ಮಾಡ್ಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲಿ ಇರ್ತಾರೆ. ಸೊ ಇವೆಲ್ಲವೂ ಕೂಡ ಕಾನೂನಿನಲ್ಲಿ ಅವಕಾಶ ಇಲ್ಲ. ಎಲ್ಲರಿಗೂ ಸಮಪಾಲು ಸಮಬಾಳು. ಸೊ ಹಾಗಾಗಿ ಈ ಪೌತಿ ಖಾತೆಗಳಲ್ಲಿ ಮುಂದೆ ಬರೋದಿಲ್ಲ. ಅದೇ ನಮಗೆ ದೊಡ್ಡ ಸಮಸ್ಯೆ. ಈಗ ಅಧಿಕಾರಿಗಳಿಗೆ ಭಾಳ ಸೀರಿಯಸ್ ಆಗಿ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ. ಎಷ್ಟೋ ಕಡೆಗಳಲ್ಲಿ ಸ್ವಯಂ ಪ್ರೇರಿತವಾಗಿ ವಿಲೇಜ್ ಅಕೌಂಟೆಂಟ್ಸೇ ಹೋಗಿ ಅವ್ರು ಕೊಡಬೇಕಾದ ದಾಖಲೆಗಳನ್ನು ಇವರೇ ಕ್ರೋಢೀಕರಿಸ್ಕೊಂಡು ಇವರೇ ತೆಗೆದುಕೊಂಡು ಫೈಲಲ್ಲಿ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಉದ್ದೇಶ ಏನಿದೆ, ಮರಣ ಹೊಂದಿದವ್ರ ಹೆಸರಲ್ಲಿ ಹಕ್ಕು ದಾಖಲೆಗಳು ಇರಬಾರ್ದು. ಹಾಗಾಗಿ ಏನು ಮಾಡ್ತಾ ಇದೀವಿ ಅಂತ ಪ್ರಶ್ನೆ, ಎಲ್ಲಿ ಒಮ್ಮತ ಇರಲ್ಲೋ ಅಂತ ಎಲ್ಲ ಕಡೆಗಳಲ್ಲಿ ನಾವು ಜಂಟಿ ಖಾತೆ ಮಾಡ್ತೀವಿ. ಯಾರ್ಯಾರು ಅವರ ವಾರಸುದಾರರಿದ್ದಾರೆ ಅವರೆಲ್ಲರಿಗೂ ಸೇರಿ ಒಂದೇ RTCನಲ್ಲಿ ಅವರೆಲ್ಲರ ಹೆಸರು ಬರುತ್ತೆ. ಅವರು ಅದನ್ನು ಸಮಸ್ಯೆ ಪರಿಹಾರ ಮಾಡ್ಕೊಳ್ಬೇಕು ಅಂದರೆ ಭಾಗ ಮಾಡಿಕೊಂಡು ನೋಂದಾಯಿತ ವಿಭಾಗ ಪತ್ರ ಕೊಟ್ಟರೆ ಅದರಂತೆ ಭಾಗ ಮಾಡ್ತೀವಿ. ಇಲ್ಲ ಸಿವಿಲ್ ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡ್ಕೊಳ್ತೀವಿ ಅಂದರೆ ಸಿವಿಲ್ ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡ್ಕೊಳ್ಳೋದಕ್ಕೆ ಅವಕಾಶ. ಯಾವುದೇ ಸ್ವರೂಪದಲ್ಲಾದರೂ ಕೂಡ ಒಂದು ನೋಂದಾಯಿತ ದಾಖಲೆ ಇದ್ದರೆ ಮಾತ್ರ ಅದನ್ನು ನಂತರದ ಇದು ಮಾಡ್ಕೊಳ್ತೀವಿ. ಸೊ ಈ ಸಂದರ್ಭದಲ್ಲಿ ಅನೇಕ ಕುಟುಂಬಗಳು ಸೌಹಾರ್ದಯುತವಾಗಿ ಕುಳಿತುಕೊಂಡು ಆಯಿತು ಎಷ್ಟಂತ ಹೋರಾಟ ಮಾಡೋದು, ಎಷ್ಟಂತ ನಮ್ಮಲ್ಲಿ ಗಲಾಟೆ, ಎಲ್ಲರಿಗೂ ನಾವು ಹಂಚ್ಕೊಂಡು ಸೌಹಾರ್ದಯುತವಾಗಿ ಬದುಕೋಣ ಅಂತೇಳಿ ಅವರು ಕೂಡ ಇಮಿಡಿಯೇಟಾಗಿ ರಿಜಿಸ್ಟರ್ಡ್ ದಾಖಲೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ಪ್ರಕ್ರಿಯೆಗಳು ಕೂಡ ನಡೀತಾ ಇದ್ದಾವೆ. ಅದೆಲ್ಲ ಕೂಡ ಸ್ವಾಗತಾರ್ಹ. ಇದಕ್ಕೆ ಒಂದು ಸಣ್ಣ 10 ರೂಪೀಸ್ ಅಲ್ವಾ, ಅದೆಷ್ಟು ನಮ್ಮದು ಫೀಸ್ ಇರೋದು. ಅದಕ್ಕೊಂದು ಸಣ್ಣ ಪೌತಿ ಖಾತೆಗೆ ಒಂದು ಸಣ್ಣ ಶುಲ್ಕ ಇರುತ್ತೆ. ಅವೆಲ್ಲ ನಮ್ಮ ಕಂದಾಯ ಏನು ಕಟ್ತೀವಿ ಆ ಥರ ಭಾಳ ಸಣ್ಣ ಶುಲ್ಕ ಇರುತ್ತೆ. ಆ ಶುಲ್ಕವನ್ನು ಆಧರಿಸಿ ನಾವು ಮಾಡ್ತೇವೆ. ಇದು ಯಾವುದೇ ಹೊರೆ ಅನ್ನೋದಿಲ್ಲ. ನಮ್ಮ ಕೋರಿಕೆ ಏನಪ್ಪ ಅಂತಂದರೆ ಎಲ್ಲ ನಾಗರಿಕರು, ಎಲ್ಲ ಮಕ್ಕಳೇನಿದ್ದಾರೆ, ವಾರಸುದಾರರೇನಿದ್ದಾರೆ, ತಾವೆಲ್ಲ ಸೌಹಾರ್ದಯುತವಾಗಿ ಮರಣ ಹೊಂದಿದವ್ರ ಹೆಸರಲ್ಲೇ ಇದ್ದರೆ ಯಾವುದೇ ಸವಲತ್ತುಗಳು ಮುಂದೆ ನಿಮಗೆ ಬರಲ್ಲ. ಕಾರಣ ಏನು, ಈಗಾಗಲೇ ಕೃಷಿ ಇಲಾಖೆಯಿಂದ ಈ ವರ್ಷದಿಂದ ಪ್ರತಿ ವರ್ಷ KYC ಆಗಿ ಯಾರು ಜೀವಂತ ಸದಸ್ಯರು ಅಂತೇಳಿ ದೃಢೀಕರಣ ಆಗ್ತಾ ಇರುತ್ತೆ, ವ್ಯಾಲಿಡೇಟ್ ಆಗ್ತಾ ಇರುತ್ತೆ ಬ್ಯಾಂಕ್ಗಳಲ್ಲಿ, ಅವ್ರಿಗೆ ಮಾತ್ರ DBT ಹಣ ಹೋಗುತ್ತೆ. ಕೇಂದ್ರ ಸರ್ಕಾರದ ಯೋಜನೆ ಆಗಲಿ, ರಾಜ್ಯ ಸರ್ಕಾರದ ಯೋಜನೆ ಆಗಲಿ. ಮರಣ ಹೊಂದಿದವ್ರ ಹೆಸರಿಗೆ ಹಿಂದೆ ಅವ್ರ ಕುಟುಂಬ ಸದಸ್ಯರಲ್ಲಿ ಯಾರ ಹೆಸರಿಗೆ ತಾತನ ಹೆಸರಲ್ಲಿ ಇದ್ರು ಅವ್ರು ಇವಾಗ ಕುಟುಂಬ ಸದಸ್ಯರು ಅಂತ ದೃಢೀಕರಣ ಕೊಟ್ಟರೆ ಅವ್ರಿಗೆ ದುಡ್ಡು ಬಿಡುಗಡೆ ಆಗ್ತಾ ಇತ್ತು. ಇನ್ನು ಮುಂದೆ ಆಗಾಗಲ್ಲ. ಅವರು ಬದುಕಿದ್ರೆ, RTC ದಾರರು ಬದುಕಿದ್ರೆ ಮಾತ್ರ ಅವ್ರಿಗೆ ಪಾವತಿ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಅರಿವನ್ನು ನಾವು ಮೂಡಿಸಿದ್ದೀವಿ. ಗ್ರಾಮ ಹಂತದ ನಮ್ಮ ಅಧಿಕಾರಿಗಳೇನಿದ್ದಾರೆ ತುಂಬ ಪರಿಶ್ರಮ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ಕಂದಾಯ ನಾನಾಗಲೇ ಹೇಳಿದಂತೆ ಅನೇಕ ವಿಷಯಗಳಲ್ಲಿ ಒಂದು ಗುಣಮಟ್ಟದ ಎತ್ತರವನ್ನು ನಾವು ಮುಟ್ಟಬೇಕು ಅಂಥೇಳಿ ಗುರಿಯನ್ನು ಹಾಕ್ಕೊಂಡು ಇಡೀ ಜಿಲ್ಲೆಯಲ್ಲಿ ನಾವು ವೇಗವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನೈಜವಾಗಿ ಕೆಲವು ನಾಗರಿಕರ ಸಮಸ್ಯೆಗಳು ಅದು ಯಾವುದೇ ಪರಿಹಾರ ಸಿಗದಲೆ
ವರ್ಷ 2 ವರ್ಷ 3 ವರ್ಷ 5 ವರ್ಷಗಳಿಂದ ಅಲಿತಾ ಇರುವಂಥ ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದವು. ಅಂಥ ಎಲ್ಲ ಪ್ರಕರಣಗಳನ್ನು ಸಪ್ರೇಟಾಗಿ ಇನ್ನೊಂದು DIM ಅಂತೇಳಿ ಒಂದು ಸೆಕ್ಷನ್ ಮಾಡಿ ಅಲ್ಲೂ ಕೂಡ ಅದನ್ನು ವಾರಕ್ಕೆ 1 ದಿನ ಆ ಕೇಸ್ಗಳನ್ನೇ ರಿವ್ಯೂ ಮಾಡೋವಂಥದ್ದು. ಯಾಕೆ ಅದು ಆಗ್ತಾ ಇಲ್ಲ, ಅದಾಗಬೇಕಂದ್ರೆ ಏನು ಸೂಚನೆಗಳು ಕೊಡಬೇಕು, ಈ ಪ್ರಕ್ರಿಯೆಯನ್ನು ಕೂಡ ಇಡೀ ಜಿಲ್ಲೆಯಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಹಾಗಾಗಿ ಹಂತ ಹಂತವಾಗಿ ಈ ದಶಕಗಳ ಸಮಸ್ಯೆಗಳನ್ನು ಪರಿಹಾರ ಮಾಡೋ ನಿಟ್ಟಿನಲ್ಲಿ ಎಲ್ಲ ಉಪಕ್ರಮಗಳನ್ನು ತೆಗೆದುಕೊಳ್ಳಿ.